ಬರ್ರಿ ಬಡ ಬಡ ಬರ್ರಿ ಬರ್ರಿ ಅಮ್ಮ ದೊಡ್ಡ ದೊಡ್ಡ ಬರ್ರಿ ಹೆಣ್ಮಕ್ಳು ಹೋಗಿ ಬರ್ರಿ ಈ ಕಡೆ ಸೈಡ್ ಬರ್ರಿ ಅಜ್ಜ ಇವತ್ತು ನಮ್ಮೆಲ್ಲ ಬೇರೆ ಬೆಳೆಗಳಿಂದ ಬಂದಿದೆ. ಇವತ್ತು ನಡೆದಾಡುವ ಬೇರೆಯವರು ಅಂತ ಹೇಳಿದ್ರೆ ಶ್ರೀಗಳು ತಪ್ಪಾಗುತ್ತಿಲ್ಲ. ಯಾಕಂದ್ರೆ ಇಂಥವರ ಮಾರ್ಗದರ್ಶನ, ಇಂಥವರ ಸಹಕಾರ, ಇಂಥವರ ಆಶೀರ್ವಾದ ನಮ್ಮ ಮೇಲೆ ಇರುವಂತೆ ಸದಾ ಭಾವಿಸ್ತೇನೆ. ಇವತ್ತು ಇದೀಗ ತಾನೇ ಒಂದು ಸಸಿಗಳ ಮುಖಾಂತರ ಶ್ರೀಗಳು ನಾವು ಸಸಿಗಳು ಇರೋದ್ರಿಂದ ಬಂದು ಗೆಡ್ಡಗಳಿಲ್ಲ. ಇವತ್ತು 775 ಸಸಿಗಳು ಏನು ಆಶೀರ್ವಚನ ನೀಡಿದ್ದಾರೆ. ಆ ಸಸಿಗಳು ಬೆಳೆಸಿ ಪೋಷಣೆ ಮಾಡಿ ದೊಡ್ಡದಾಗಿ ಮತ್ತೆ ಶ್ರೀಗಳು ಭೇಟಿ ಕೊಟ್ಟಾಗ ಅವರಿಗೆ ಅವತ್ತು ನಿಜವಾಗ್ಲೂ ಇವರಿಗೆ ಬಂದಿರುತ್ತೆ ಒಂದು ಸಾರ್ಥಕ ಅವ್ರಿಗೆ ಇವತ್ತಿನ ದಿನದಲ್ಲಿ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ನಾವು ನೋಡಿದಾಗ ಇವತ್ತು ಅನೇಕ ಫ್ಯಾಕ್ಟರಿಗಳಾಗಿದ್ದವು. ಅಂದ್ರೆ ಇವತ್ತು ನಮಗೆ ಸರಿಯಾದ ಗಾಳಿ ಕೂಡ ಸಿಗ್ತಾಯಿಲ್ಲ. ಹಾಗಾಗಿ ಇವತ್ತು 2 ಸಸಿ ನೆಟ್ಟು ಒಂದು ಮರ ಕಟ್ಟಬೇಕಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ ಇವತ್ತು ನಮ್ಮ ಪರಿಸರವನ್ನಾಗಿರ್ಬೋದು, ಇವತ್ತು ನಮ್ಮ ದೇಶವನ್ನಾಗಿರ್ಬೋದು ನಾವು ಸಮೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಭಾವಿಸ್ಕೊಂಡು ಬಂದವುಗಳು. ಹಾಗೆ ಶ್ರೀ ಇವತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಶ್ರೀ ಮಹೇಶ್ ಮೈನಳ್ಳಿ ಇವರು ರಕ್ತವನ್ನ ದಾನವನ್ನು ಮಾಡಿ ಪ್ರಪಂಚದಲ್ಲಿ ಆರಾಧ್ಯ ದೈವ ಜಗದಾದಿ ಪುರುಷರ ಜಗದರಿಯ ಶರಣೆಯ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾನ್ ಕವಿಗಳ ಶ್ರೇಯಗಳನ್ನು ಎಲ್ಲ ಜ್ಞಾನಗಳನ್ನು ತಂತ್ರಜ್ಞಾನಗಳನ್ನು ಗುರುಗಳನ್ನು ಹೊಂದಲಿಕ್ಕೆ ಸಾಕ್ಷಿ. ನನ್ನ ಆರಾಧ್ಯ ಗುರುವರ್ಯದ 775 ವರ್ಷವರೆಗೂ ಜಗವನ್ನು ಉದ್ಧಾರ ಮಾಡಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾಶ್ರೀಯೋಗಿ ಗುಡೀಶ್ವರನ ನಲವೊಂದು ಶ್ರೀ ಗುರು ಗಂಗಾಧರ ಶಿವಾಚಾರ್ಯ ಪರ್ಯಂತ ಎಲ್ಲ ಗುರು ಪರಂಪರೆಗೆ ನಮಸ್ಕನಾಗಿ ಶ್ರೀಮಠದ ಪೀಠ ಮೂಲ ಕಟ್ಟುವಂತಹ ಬಸವೇಶ್ವರನ ಧ್ಯಾನಿಸುತ್ತ ಹಾಗೂ ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಿಂಧೋಗಿ ಮಠದ ಪೂಜೆಯಲ್ಲಿ ಕೂಡ ಅವರಿಗೆ
ಇಂಥ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಆ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ಬಂದು ಪೂಜಾರಿ ಸಭೆಯಲ್ಲಿ ಬರಲಿಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅವರ ಪರದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ ಈ ಬಂಡಿಕೊಪ್ಪ ಗ್ರಾಮದ ಕಾರ್ಯಕ್ರಮ ಬಹುಶಃ ಬಹಳ ವರ್ಷಗಳಿಂದ ನನ್ನ ಸಂಕಲ್ಪ 12 ವರ್ಷಗಳಿಂದ ಸತತವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಪಾತ್ರದಂತೆ ನಮ್ಮಲ್ಲಿ ನಾವು ಯಾವತ್ತೂ ಹೇಳ್ತಾ ಇದ್ವಿ 775 ಗಂಟೆಗಳ ಕಾಲ ಶಿವಯೋಗ ಸಮಾಧಿ ಆಗಬೇಕು, 775 ನಗರ ಅಥವಾ ಗ್ರಾಮದಲ್ಲಿ 775 ಮರಗಳನ್ನು ಹಚ್ಚಬೇಕು, ಆ ನಂತರ ನಿಮ್ಮ ಊರಿನ ಮಠಾಧಿಪತಿಯಾಗಿ ನಾವು ಇರ್ತೀವಿ ಅನ್ನೋ ಮಾತನ್ನು ಅಂತರವನ್ನು ಹಾಗಾಗಿ ಪರಿಸರ ಸಂರಕ್ಷಣೆಯೇ ಮೂಲ ಗುರಿಯಾಗಿಟ್ಕೊಂಡಿದೆ. ಸಂಸ್ಕೃತ ಅಧ್ಯಯನವನ್ನು ಮಾಡಿದಂತಹ ನಾವು, ಶಾಸ್ತ್ರಾಧ್ಯಯನ ಮಾಡಿದಂತಹ ನಮಗೆ ವರಾಹಮಿಹಿರ ಸಿದ್ಧಾಂತವಾಗಿರಬಹುದು, ಬೇರೆ ಬೇರೆ ಶಾಸ್ತ್ರಕಾರರಾಗಿರಬಹುದು, ಹೇಳಿದಂಥ ಒಂದು ಪರಂಪರೆ ಇದೆಯಲ್ಲ, ಅವರು ಕೆಲವು ಸಂದರ್ಭದಲ್ಲಿ ವರಾಹಮಿಹಿರನ್ನು ವಿರೋಧ ಮಾಡುವಂಥ ಉಂಟು. ಜ್ಯೋತಿಷಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಯಾರಾಗಿದ್ದರೂ ಅದು ವರಾಹಮಿಹಿರ ಅಂತ ನಾವು ಹೇಳ್ತೀವಿ. ಅವರ ಗ್ರಂಥಗಳಲ್ಲಿ ನೋಡಿದಾಗ ಒಂದು ಪರಿಸರ ಸಂರಕ್ಷಣೆಗೆ ಎಷ್ಟು ಹೊತ್ತು ಕೊಟ್ಟಿದ್ದರು ಅನ್ನೋದಕ್ಕೆ ನಮ್ಮ ವರಾಹಮಿಹಿರನ ಗ್ರಂಥವೇ ಸಾಕ್ಷಿ. ನಮ್ಮ ಹತ್ರ ಪಂಚಸಿದ್ಧಾಂತ, ಜ್ಯೋತಿಷಾಸ್ತ್ರದ ಪಂಚಸಿದ್ಧಾಂತ ಇದೆ, ಪೌರಾಸ್ತ್ಯ ಸಿದ್ಧಾಂತ, ವಾಸಿಷ್ಠ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ, ಈ ರೀತಿಯಾಗಿ ಕೆಲವು ಸೈದ್ಧಾಂತಿಕ ವ್ಯತ್ಯಾಸ ಇದೆ. ಜ್ಯೋತಿಷ್ಯ ಅಂದರೆ ಭಾಳ ಜನರಿಗೆ ಗೊತ್ತಿರ್ತದೆ, ಅದು ಇವರು ಒಂದು ಹೇಳ್ತಾರೆ, ಅವರು ಒಂದು ಹೇಳ್ತಾರೆ ಅನ್ನುವಂಥ